ಫ್ರೆಂಡ್ಸ್, ನಾನಿವತ್ತು ಗಣೇಶನಿಗೆ ತುಂಬ ಇಷ್ಟ ಆಗಿರೋ ಕರ್ಜಿಕಾಯಿ ರೆಸಿಪಿನ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ರೆಸಿಪಿ ಹೇಗಿದೆ ಅಂತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮೊದಲಿಗೆ ನೋಡಿ, ಕೊಬ್ಬರಿ, ಹುರ್ಗಡ್ಲೆ, ಸಕ್ಕರೆ ಎಲ್ಲ ಒಂದೇ ಅಳತೆಯಲ್ಲಿ ತೊಗೊಳ್ಬೇಕು. ಒಂದು 4 ಏಲಕ್ಕಿ ಕಾಯಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಬೇಕು. ಆಮೇಲೆ ಒಂದಿಡಿ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಒಂದಿಡಿ ಬಿಳಿ ಎಳ್ಳನ್ನ ಸ್ವಲ್ಪ ಕೆಂಪುಗಾಗೋ ತನಕ, ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ನೋಡಿ, ಈಗ ಹುರ್ಗಡ್ಲೆ, ಸಕ್ಕರೆ, ಕೊಬ್ಬರಿ ಆಮೇಲೆ ಏಲಕ್ಕಿ ಕಾಯಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಈ ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪ ಗೋಡಂಬಿನ ಪುಡಿ ಮಾಡಿಬಿಟ್ಟು ಸಣ್ಣ ಸಣ್ಣದಾಗೆ ಚೂರು ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಹೀಗೆ ಕರ್ಜಿಕಾಯಿ ಮಾಡೋದಕ್ಕೆ ಹೂರ್ಣ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಕಣಕ ರೆಡಿ ಮಾಡ್ತಾ ಇದ್ದೀನಿ. 1 ಲೋಟ ಚಿರೋಟಿ ರವೆಗೆ 1 ಲೋಟ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪೂರಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ ನೀರು ಹಾಕಿ ಕಲಿಸ್ಕೊಳ್ಬೇಕು. ಪೂರಿ ಹಿಟ್ಟು ಥರ ಕಲಿಸ್ಕೊಬೇಕು. ನೋಡಿ, ಹೀಗೆ ಚಿರೋಟಿ ರವೆ ಹಾಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ. ಅದರಿಂದ 1 ಲೋಟ ಚಿರೋಟಿ ರವೆಗೆ 1 ಲೋಟ ಮೈದಾ ಹಿಟ್ಟು ತೊಗೊಬೇಕು. ಇದನ್ನು ಪೂರಿ ಹಿಟ್ಟು ಕಲಿಸ್ಕೊತೀವಲ್ಲ ಹಂಗೆ ಪೂರಿ ಹಿಟ್ಟು ಥರ ಕಲಿಸ್ಕೊಬೇಕು. ನೀರು ಹಾಕ್ಕೊಂಡು, ನೀರು ನೋಡ್ಕೊಂಡು ಹಾಕ್ಕೊಬೇಕು. ಫ್ರೆಂಡ್ಸ್, ಈಗ ಕಣಕ ರೆಡಿ ಇದೆ. ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಫ್ರೆಂಡ್ಸ್, ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು. ಉಂಡೆ ಮಾಡಿಕೊಂಡು ಈ ಥರ ಪೂರಿ ಹಿಟ್ಟು ಥರ ಲಟ್ಟಿಸ್ಕೊಬೇಕು. ಈ ಕರ್ಜಿಕಾಯಿ ಹೋಳಿಗೆ ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ಕರ್ಜಿಕಾಯಿ ಹೋಳಿಗೆ ನೋಡಿ, ಈ ಥರ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಈ ಲಟ್ಟಿಸ್ಕೊಂಡಿರ್ತೀವಲ್ಲ ಪೂರಿ ಹಿಟ್ಟು ಥರ, ಅದನ್ನು ಇದ್ರೊಳಗೆ ಇಟ್ಕೊಂಡು ಸ್ವಲ್ಪ ಹೂರಣ ಇದ್ರೊಳಗಡೆ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಫುಲ್ ತೆಗೆದುಕೊಬೇಕು. ಇವಾಗ ಇದಕ್ಕೆ ಅಂಟಲ್ಲ, ಕ್ಲೀನಾಗಿ ಹೀಗೆ ಬರುತ್ತೆ. ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದಿದೆ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ ನೋಡಿ. ಎಣ್ಣೆಗೆ ಹಾಕ್ಕೊಳ್ಳೋಣ ಅದನ್ನು. ಈಗ ತಿರುಗಿಸ್ಕೊಬೇಕು. ಫ್ರೆಂಡ್ಸ್, ಕ್ರಿಸ್ಪಿಯಾಗಿರೋ ಕರ್ಜಿಕಾಯಿ ಗಣೇಶನ ನೈವೇದ್ಯಕ್ಕೆ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ.